ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಅಂತ ಕೊಡ್ತಾರೆ. ಅಪ್ ಟು 10 lakh PMFME ಅಂತ ಒಂದು ಸ್ಕೀಮ್ ಇದೆ. ಮಾರ್ಟ್ಗೇಜ್ ಫ್ರೀ ಲೋನ್ಸ್ ಕೊಡ್ತಾರೆ. ಬ್ಯಾಂಕ್ ಮ್ಯಾನೇಜರ್ನ ಅಪ್ರೋಚ್ ಮಾಡಬೇಕು. ನಾನು ಯಾವುದೋ ಒಂದು ಆಮ್ಲಾ ಪ್ರೊಸೆಸಿಂಗ್ ಯೂನಿಟ್ ಸೆಟಪ್ ಮಾಡ್ಬೇಕಂದ್ರೆ ನಿಮಗೆ 10 lakhs ಪ್ರಾಜೆಕ್ಟ್ ಕಾಸ್ಟ್ ಅನ್ಕೊಳ್ಳಿ. 10 lakhs ಪ್ರಾಜೆಕ್ಟ್ ಕಾಸ್ಟ್ ಅಂದರೆ ನಿಮಗೆ ಬ್ಯಾಂಕಿಂದ ಕೊಡೋದು 90%. 10 lakhs ಅಂದರೆ 9 lakhs ಬ್ಯಾಂಕಿಂದ ಕೊಡ್ತಾರೆ. 1 lakh ನೀವು ಕಟ್ಟಬೇಕು. ಅಂದರೆ 9 lakh ನಿಮ್ಮ ಅಕೌಂಟಿಗೆ ಬರಲ್ಲ. ದಿಸ್ ಮನಿ ಗೋಸ್ ಟು ಮೆಷಿನರೀಸ್. ಆಮ್ಲಾ ಪ್ರೊಸೆಸಿಂಗ್ ಯೂನಿಟ್ ಸೆಟಪ್ ಮಾಡ್ಬೇಕಂದ್ರೆ ನಿಮಗೆ ಕೆಟಲ್ಸ್ ಬೇಕು, ಆಮೇಲೆ ಡ್ರೈಯರ್ ಬೇಕು, ಮತ್ತೆ ಚಿಲ್ಲಿಂಗ್ ಪ್ಲಾಂಟ್ ಒಂದು ಬೇಕು. ಥರದ್ದು ಏನೇನು ಬೇಕು ನೀವು ಒಂದು ಲಿಸ್ಟ್ ಮಾಡ್ತೀರಾ. ಲಿಸ್ಟ್ ಮಾಡಿದಾದ್ಮೇಲೆ ಮ್ಯಾನುಫ್ಯಾಕ್ಚರರ್ನ ಇಲ್ಲಾಂದ್ರೆ ಡಿಸ್ಟ್ರಿಬ್ಯೂಟರ್ನ ಕಾಂಟ್ಯಾಕ್ಟ್ ಮಾಡ್ತೀರಾ. ಅವ್ರ ಹತ್ರ ನೀವು ಒಂದು ಎಸ್ಟಿಮೇಷನ್ ಎತ್ಕೋಬೇಕು, ಕೊಟೇಶನ್ ತಗೋಬೇಕು. ಆ ಕೊಟೇಶನ್ ತಗೊಂಬಂದು ನೀವು ಬ್ಯಾಂಕ್ನವ್ರಿಗೆ ಸಬ್ಮಿಟ್ ಮಾಡಬೇಕು. ಸೊ ನಿಮ್ಮ ಪ್ರಾಜೆಕ್ಟ್ ಎಲ್ಲ ಓಕೆ ಆದಮೇಲೆ ಓಕೆ ಬ್ಯಾಂಕ್ ರೆಡಿ ಟು ಗಿವ್ ಲೋನ್ ಅಂತ ಅಂದಾಗ ಅವರು ನಿಮಗೆ ಕೊಡಲ್ಲ ಅಮೌಂಟು. ಅದು ಇಟ್ ವಿಲ್ ಡೈರೆಕ್ಟ್ಲಿ ಗೋ ಟು ಮಿಷನರಿ ಮ್ಯಾನುಫ್ಯಾಕ್ಚರರ್ ಆರ್ ಸಪ್ಲೈಯರ್. ನಾವು ಲೋನ್ ತೊಗೊಬೇಕಂದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ನೀವು 10 ಲಕ್ಷ ರೂಪಾಯಿ ಮೆಷಿನರಿ ಹಾಕ್ಬಿಡ್ತೀರಾ. 10 ಲಕ್ಷ ಮೆಷಿನರಿ ಹಾಕಿದ್ರೆ ನಿಮಗೆ ಪರ್ ಮಂತ್ 5 ವರ್ಷದಲ್ಲಿ ನೀವು ಕಟ್ಟಬೇಕಂತ ರೀಪೇಮೆಂಟ್ ಪೀರಿಯಡ್ 5 ವರ್ಷ ಇರುತ್ತೆ. ಈ 5 ವರ್ಷದಲ್ಲಿ ನೀವು ಕಟ್ಟಬೇಕಂದ್ರೆ ನಿಮಗೆ ಪರ್ ಮಂತ್ ಅಪ್ರಾಕ್ಸಿಮೇಟ್ಲಿ 35,000 to 40,000 rupees ನಿಮಗೆ ಆ EMI ಕಟ್ಟಬೇಕಾಗುತ್ತೆ. ನೀವು 40,000 rupees ನೀವು EMI ಕಟ್ಟಬೇಕು ಅಂದರೆ ನಿಮ್ಮ ಮಂತ್ಲಿ ಟ್ರಾನ್ಸಾಕ್ಷನ್ 4 ರಿಂದ 5 ಲಕ್ಷ ಇರಬೇಕು. 4 ರಿಂದ 5 ಲಕ್ಷ ಇತ್ತಂದರೆ 10% ಆಫ್ ದಿ ರೆವಿನ್ಯೂ ಏನು ಜನರೇಟ್ ಆಗುತ್ತೆ ಅದು ನಿಮ್ಮ ಲೋನ್ಗೆ ಹೋಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.